ಸೋಲ್ ಕಡಿ ಇದನ್ನು ಒಂದ್ಸತಿ ಕುಡಿದವರು ನೆಕ್ಸ್ಟ್ ಸಮ್ಮರ್ವರೆಗೂ ಈ ರುಚಿ ಮರೆಯೋದೇ ಇಲ್ಲ. ಇದನ್ನ ನಾವು ಮಾಡ್ತಿರೋದು ಕೋಕಂ ಹಣ್ಣಿನ ಸಿಪ್ಪೆಯಿಂದ. 5-6 ಕೋಕಂ ಹಣ್ಣಿನ ಸಿಪ್ಪೆನ ಸ್ವಲ್ಪ ಬಿಸಿನೀರು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದೊಂದು 5 ನಿಮಿಷ ನೆನಿಬೇಕು. ಅಷ್ಟರಲ್ಲಿ ಮಿಕ್ಸಿ ಜಾರಲ್ಲಿ ಫ್ರೆಶ್ ಆಗಿ ತುರಿದಿರೋಂಥ 1 ಕಪ್ಪಷ್ಟು ಕಾಯಿ ತುರಿ, 2 ಹಸಿರು ಮೆಣಸಿನ್ಕಾಯಿ, 3 ಎಸ್ಲಷ್ಟು ಬೆಳ್ಳುಳ್ಳಿ, ಅರ್ಧ ಹೋಳಷ್ಟು ಅಥವಾ ಅರ್ಧ ಬೀಟ್ರೂಟ್, ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು, 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್, 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಅಥವಾ ಸಕ್ಕರೆ ನೀವು ಬೇಕಾದ್ರೆ ಉಪಯೋಗಿಸ್ಕೋಬೋದು. ಇದನ್ನು ಫಸ್ಟು ಗ್ರೈಂಡ್ ಮಾಡಿಕೊಂಡು ಮತ್ತೆ ಇನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಕೋಕಂ ಹಣ್ಣಿನ ಸಿಪ್ಪೆ ಕೂಡ ಚೆನ್ನಾಗಿ ನೆಂದು ರಸ ಬಿಟ್ಟಿರುತ್ತೆ. ಇದನ್ನು ಶೋಧಿಸಿಟ್ಕೊಳ್ಳೋಣ. ನಂತರ ರುಬ್ಬಿರೋಂಥ ಕಾಯಿನೂ ಕೂಡ ಶೋಧಿಸ್ಕೋಬೇಕು. ಇದನ್ನು 2 ಸತಿ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮತ್ತೆ ಶೋಧಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಐಸ್ ಕ್ಯೂಬ್ ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ರೆ ಸೋಲ್ ಕಡಿ ರೆಡಿ ಆಯಿತು. ಇದನ್ನು ಸರ್ವ್ ಮಾಡುವಂಥ ಟೈಮಲ್ಲಿ ನೀವು ಐಸ್ ಕ್ಯೂಬ್ ಹಾಕಿ ಕೊಡ್ಬೋದು ಅಥವಾ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಂತರ ಇದನ್ನು ಊಟದ ನಂತರ ಸರ್ವ್ ಮಾಡೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು. ಹೆಲ್ದಿ ಆಗಿರುವಂಥ ಸೋಲ್ ಕಡಿ ಅಥವಾ ಕೋಕಂ ಹಣ್ಣಿನ ಶರಬತ್ನ ಒಂದೇ ಒಂದು ಸಿಪ್ ನೀವು ಕುಡಿತಾ ಇದ್ದಾಗ ಇದರಲ್ಲಿ ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀವಿ ಅದರದ್ದು ಪ್ರತಿಯೊಂದ್ರದ್ದು ಟೇಸ್ಟ್ ನಿಮಗೆ ಸಿಗುತ್ತೆ. ಒಂದ್ಸತಿ ಈ ಸಮ್ಮರಲ್ಲೇ ನೀವು ಮಾಡ್ಕೊಂಡು ಕುಡಿದ್ರೆ ನೆಕ್ಸ್ಟ್ ಸಮ್ಮರ್ವರೆಗೂ ನೀವು ಈ ರುಚಿನ ಮರೆಯೋದೇ ಇಲ್ಲ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ.